Hello, today I am back with one more unique recipe. This is my mom's recipe. So, ಅಮ್ಮನ ರೆಸಿಪಿ ಅಂದರೆ ಅಥೆಂಟಿಕ್ ಆ್ಯಂಡ್ ಯಮ್ಮಿ ಆಗಿರಲೇಬೇಕು ಅಲ್ವಾ? ನಾನು ಏನು ಮಾಡಿದ್ದೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಆ್ಯಸ್ ಆಲ್ ಯು ನೋ ದಿಸ್ ಈಸ್ ಸ್ನೇಕ್ ಗಾಡ್, ಪಡವಲಕಾಯಿ, ನಮ್ಮ ಕಡೆ ಪಟ್ಲಕಾಯಿ ಅಂತಲೂ ಕರೀತಾರೆ. ನಾನಿಲ್ಲಿ ಪಡವಲಕಾಯಿ ಸೀಡ್ಸ್ ಎಲ್ಲ ರಿಮೂವ್ ಮಾಡಿಟ್ಕೊಂಡಿದ್ದೀನಿ. ಈ ಸೀಡ್ಸಿಂದ ಹೇಗೆ ಚಟ್ನಿ ಮಾಡೋದು ಅಂತ ನೋಡೋಣ ಈಗ. ಡೋಂಟ್ ಯು ಥಿಂಕ್ ದಿಸ್ ಈಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಸೆವರಲ್ ಹೆಲ್ತ್ ಬೆನಿಫಿಟ್ಸ್. ಈ ಸೀಡ್ಸ್ ತುಂಬ ಸಾಫ್ಟಾಗಿದ್ದರೆ ಮಾತ್ರ ಚಟ್ನಿ ಮಾಡಲಿಕ್ಕೆ ಬರುತ್ತೆ. ಸೊ ಮೊದಲೇ ಚೆಕ್ ಮಾಡ್ಕೊಳ್ಳಿ, ಈ ಥರ ಫಿಂಗರಿಂದ ಕಟ್ ಆದರೆ ಸಾಫ್ಟ್ ಆಗಿದೆ ಅಂತ. ಈಗ ಒಂದು ಸ್ಮಾಲ್ ಪ್ಯಾನಲ್ಲಿ ಸ್ನೇಕ್ ಗಾಡ್ ಸೀಡ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್, ಸ್ವಲ್ಪ ಬೆಲ್ಲ, 1-2 ಗ್ರೀನ್ ಚಿಲ್ಲೀಸ್, ಸ್ವಲ್ಪ ವಾಟರ್ ಹಾಕಿ ಕುಕ್ ಮಾಡ್ಕೊಳ್ಬೇಕು. ಸೀಡ್ಸ್ ಎಲ್ಲ ಸಾಫ್ಟ್ ಆಗಿರೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ನಾನಿಲ್ಲಿ ಸ್ಮಾಲ್ ಪೀಸ್ ಆಫ್ ಟ್ಯಾಮ್ರಿನ್ ಆರ್ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ 1/2 ಕಪ್ ಗ್ರೇಟೆಡ್ ಕೋಕೋನಟ್ನ ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಕೋಕೋನಟ್ ಏನು ಕುಕ್ ಆಗೋದು ಬೇಡ. ಇದನ್ನು ಈಗ ಬ್ಲೆಂಡರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ಸ್ಮೂತಾಗಿ. ಚಟ್ನಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಚಟ್ನಿ ರೆಡಿ. ಈಸಿ ಅಲ್ವಾ? ಈಗ ಗೊತ್ತಲ್ಲ, ಒಗ್ಗರಣೆ ಆಟ್ ದ ಎಂಡ್ ಆ್ಯಸ್ ಯೂಶ್ವಲ್. ಐ ಲವ್ ದಿಸ್ ಪ್ರೊಸೆಸ್ ದೋ. ನೀವೇನಾದರೂ ಸ್ನೇಕ್ ಗಾಡ್ ತಂದಿದ್ರೆ ಅಟ್ ಎನಿ ಚಾನ್ಸ್ ಡೋಂಟ್ ವೇಸ್ಟ್ ದೀಸ್ ಸೀಡ್ಸ್. ಟ್ರೈ ದಿಸ್ ಚಟ್ನಿ ಒನ್ಸ್. ಇಷ್ಟು ದಿನ ನೀವು ವೇಸ್ಟ್ ಮಾಡಿರೋದಕ್ಕೆ ರಿಗ್ರೆಟ್ ಮಾಡ್ತೀರಾ. ಆ್ಯಂಡ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದು ಅಲ್ವಾ? ಯಾಕಂದೆ ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಫುಡ್ ಫಾರೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.